ರಾಜ್ಯದ ಸ್ವಚ್ಛತೆ ಹೊಂದಿದ ಆಸ್ಪತ್ರೆ ಎಂಬ ಹೆಗ್ಗಳಿಕೆಗೆ 3 ಬಾರಿ ಕಾಯಕಲ್ಪ ಪ್ರಶಸ್ತಿ ಪಡೆದಿರುವ ಮೈಸೂರಿನ ಜಯಪುರ ಸಮುದಾಯ ಆರೋಗ್ಯ ಕೇಂದ್ರ ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸುತ್ತಿದೆ. ಆಂದೋಲನ ತಂಡವು ಜಯಪುರ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿದಾಗ ಆಸ್ಪತ್ರೆಯಲ್ಲಿ ಉತ್ತಮ ವಾತಾವರಣ, ಶಾಂತಿಯುತವಾಗಿ ಜನರು ಬಂದು ಚಿಕಿತ್ಸೆ ಪಡೆದುಕೊಳ್ಳುತ್ತಿರುವ ದೃಶ್ಯ ಕಂಡುಬಂದಿದೆ. ನಮ್ಮ ಹೆಸರು ಚಿಕ್ಕಮ್ಮ ಅಂತ. ಚಿಕ್ಕಮ್ಮ ಅಂತ ಯಾವ ಊರು? ನಾವು ಜಿಜಿಪುರ. ಹೌದಾ? ಹಾಸ್ಪಿಟಲ್ ಹೇಗಿದೆ? ಚೆನ್ನಾಗಿದೆ. ಹೌದಾ? ಹೇಗೆ ಚೆನ್ನಾಗಿದೆ ಅಂದ್ರೆ? ಎಲ್ಲ ಚೆನ್ನಾಗಿ ನಡೀತಾರ. ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಚೆನ್ನಾಗಿ ಕೊಡ್ತಾರ, ನೋಡ್ಕೊತಾರ. ಇನ್ನೊಂದು ಸರಿ ಬಂದು ತೋರಿಸಿ ಅಂತಾರ, ಕರೆಕ್ಟಾಗಿ ತಗೊಳ್ಳಿ ಅಂತಾರ. ಎಲ್ಲ ಪರವಾಗಿಲ್ಲ. ನಮ್ಮ ಹತ್ತಿರದಲ್ಲಿ ಎಲ್ಲ ಪರವಾಗಿಲ್ಲ. ಕ್ಲೀನ್ ಆಗೆಲ್ಲ ಇದೆಯಾ? ಎಲ್ಲ ಕ್ಲೀನ್ ಆಗದ. ಡಾಕ್ಟ್ರು ನರ್ಸು ಎಲ್ಲ ಚೆನ್ನಾಗಿ ನೋಡ್ಕೊತಾರ. BP ಶುಗರು ಎಲ್ಲ ಕರೆಕ್ಟಾಗಿ ತಗೊಳ್ಳಿ, ಕರೆಕ್ಟಾಗಿ ನಿಯಮ ಮಾಡಿ ಅಂತ ಹೇಳ್ತಾರೆ. ಬೇಕಾದ ಔಷಧಿಗಳೆಲ್ಲ ಕೊಡ್ತಾರೆ. ಎಷ್ಟು ವರ್ಷದಿಂದ ಇಲ್ಲಿ ಬರ್ತೀರಮ್ಮ? ನಾವು ಈ ಆಸ್ಪತ್ರೆ ಸ್ಟಾರ್ಟ್ ಆಗ್ತೊಟ್ಟಿಂದ ಬರ್ತಿದ್ವಿ. ಪಕ್ಕದಲ್ಲಿ ಅದೆಲ್ಲ ಇದೆ ಗೌರ್ಮೆಂಟ್ ಆಸ್ಪತ್ರೆ. ಬೇಕು ಅಂದ್ರೆ ಎಲ್ಲಾರು ಹೋಗ್ತೀವಿ, ಇಲ್ಲ ಅಂದ್ರೆ ಇದೇ ಗ್ಯಾರಂಟಿ ನಮ್ಗೆ. ಜಯಪುರ ಮೈಸೂರಿಗೆ ಸಮೀಪವಿದ್ದರೂ ಸಾರ್ವಜನಿಕರು ಮಾತ್ರ ಅನಾರೋಗ್ಯವಾದಾಗ ಇದೇ ಆಸ್ಪತ್ರೆಗೆ ತೆರಳಿ ಅಗತ್ಯ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ. ಸುತ್ತಮುತ್ತಲು 16ಕ್ಕೂ ಹೆಚ್ಚು ಹಳ್ಳಿಗಳಿಂದ ಈ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಜನರು ಬರುತ್ತಿದ್ದು ದಿನದ 24 ಗಂಟೆಯೂ ಸೇವೆ ಸೌಲಭ್ಯವಿದೆ. ಮಂಡಿ ಊದ್ಕತ್ತೆ ಕರ್ಗತ್ತ ಊದ್ಕತ್ತ ಸರ್ ಇದು ಇಲ್ಲಿ ನೋಡಿ ತೋರಿಸಿದ್ರಾ? 4 ತಿಂಗಳಾಯ್ತು ಸರ್. ಪ್ರತಿದಿನ ಬರ್ತಾ ಇರ್ತೀರಾ? ಹೀಗೆ ಇಲ್ಲಿ ಬರ್ತೀನಿ ತಿಂಗಳು ನೋಡ್ತಾರ, ಏನೋ ಸರಿಯಾಗಲ್ಲ ಅಂತ ಹೇಳ್ತಾರೆ. BP ಶುಗರ್ ಸರಿಯಾಗಲ್ಲ. ಔಷಧಿ ಗಿಷಧಿ ಎಲ್ಲ ಸಿಗ್ತಾ ಇದೆಯಾ? ಚೆನ್ನಾಗಿ ನೋಡ್ತಾ ಇದ್ದಾರೆ ಡಾಕ್ಟರ್? ಇದು ಕಾಲು ಊದೋದು ಕರ್ಗೋದು ನೋಡಿ ಈ ಕಾಲು. ಆಸ್ಪತ್ರೆಯ ವಾತಾವರಣ ವಿಶಾಲವಾಗಿದ್ದು ಬಹುಮುಖ್ಯವಾಗಿ ಶುಚಿತ್ವದಿಂದ ಕೂಡಿದೆ. ಇದಕ್ಕಾಗಿಯೇ ರಾಜ್ಯ ಸರ್ಕಾರದಿಂದ ಕೊಡಮಾಡುವ ಕಾಯಕಲ್ಪ ಪ್ರಶಸ್ತಿಯು 2017-18, 2018-19 ಹಾಗೂ 2022-23ರಲ್ಲಿ ಸಿಕ್ಕಿದೆ. ಈ ಆಸ್ಪತ್ರೆಯಲ್ಲಿ 5 ವೈದ್ಯರಿದ್ದು 8 ಮಂದಿ ಸ್ಟಾಫ್ ನರ್ಸ್, 8 ಮಂದಿ ಗ್ರೂಪ್ ಡಿ ನೌಕರರು ಹಾಗೂ 7 ಮಂದಿ ಫೀಲ್ಡ್ ವರ್ಕರ್ಸ್ ಕೆಲಸ ನಿರ್ವಹಿಸುತ್ತಿದ್ದಾರೆ. ಆಸ್ಪತ್ರೆಗೆ ಬರುವ ಬಹುತೇಕರು BP ಶುಗರ್ಗೆಂದೇ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಾವು ಕೆಳಗಡೆ ಇಲ್ಲೇ ಇರೋದು ಜಯಪುರ. ಹೇಗಿದೆ ಸರ್ ಆಸ್ಪತ್ರೆ? ಪರವಾಗಿಲ್ಲ ಆಸ್ಪತ್ರೆ. ಹೌದಾ? ಚೆನ್ನಾಗಿದೆ, ಎಲ್ಲ ಟ್ರೀಟ್ಮೆಂಟ್ ಚೆನ್ನಾಗಿದೆ? ಎಲ್ಲ ಚೆನ್ನಾಗಿದೆ. ಡಾಕ್ಟರ್ಗಳು ನರ್ಸ್ಗಳು ಚೆನ್ನಾಗಿ ನೋಡ್ತಾರೆ? ಎಲ್ಲ ನೋಡ್ಕೊತಾರೆ. ಇಲ್ಲಿ ನಮ್ಮ ಹುಡುಗಿ ಆಪರೇಷನ್ ಆಗಿತ್ತು, ಹೊಲ್ಗ ಬಿಸಾಕ ಇವತ್ತು ಹೇಳಿದ್ರು, ಅದಕ್ಕೆ ಕರ್ಕೊಂಡ್ಬಂದು ನಾವು ಇಲ್ಲಿಗೆ ಅಯ್ಯೋ ಸುಮಾರು ಒಂದು ತೊಳೆದು ಯಾಸ್ವರ ಕತ್ತೋಡಿ ಇಲ್ಲೇ. ಇದು ಕಟ್ತೋಟಿಂದ ಇಲ್ಲೇ. ಮೈಸೂರು ಇದ್ರುವ ಈಗ ನಾವು ಎತ್ತರ ಅಲ್ವಾ, ಇಲ್ಲಿ ನಡೀತಾ ಇರುತ್ತೆ. ಇಲ್ಲೇ ತೋರಿಸ್ತೀವಿ. ಇಲ್ಲಿ ಐಟಮ್ ಇಲ್ವಾ, ಇಲ್ಲಿ ಸ್ಟೋರ್ಗಳವ, ಸ್ಟೋರ್ ಬರೀತಾರ, ಅಲ್ಲಿಂದ ತಗೊಂಡು ಒಟ್ಟಿಗೆ ಹತ್ತಿರದಲ್ಲೇ ಇರೋದ್ರಿಂದ ಉಪಯೋಗ ಆಗ್ತಾ ಇದೆ. ಉಪಯೋಗ ಆಯ್ತದೆ. ಹತ್ತಿರದಲ್ಲೇ ಉಪಯೋಗ ಆಯ್ತು. ಏನು ಮಾತಾಡಂಗಿಲ್ಲ, ಅದೆಲ್ಲ ಕಿಲ್ಲ. ವಾರ್ಡ್ಗಳು ಗಿಡ್ಗಳು ಬಿಟ್ಟು ಎಲ್ಲ ಕಿಲಾಗಿದೆ. ಚೆನ್ನಾಗಿ. ಮಹಿಳೆಯರಿಗೆ ಹೆರಿಗೆಗೆ ಪ್ರತ್ಯೇಕ ವಾರ್ಡ್ ಇದ್ದು ಮಹಿಳಾ ವಾರ್ಡ್ ಹಾಗೂ ಪುರುಷರ ವಾರ್ಡುಗಳು ಸಹ ಇದೆ. ಜೊತೆಗೆ ಶೌಚಾಲಯ ಶುಚಿತ್ವದಿಂದ ಕೂಡಿದೆ. ಸದ್ಯ ಆಸ್ಪತ್ರೆಯಲ್ಲಿ ಅವಶ್ಯವಾಗಿ ಬೇಕಾಗಿರುವ ಎಲ್ಲಾ ಔಷಧಿಗಳು ಲಭ್ಯವಿದ್ದು ಯಾವುದೇ ಸಮಸ್ಯೆಗಳಿಲ್ಲ. ರೋಗಿಗಳು ಆಸ್ಪತ್ರೆಯ ವ್ಯವಸ್ಥೆಗೆ ಫುಲ್ ಮಾರ್ಕ್ಸ್ ನೀಡುತ್ತಿದ್ದಾರೆ.